ಕಣ್ವಿಕರ್ ಅವರಿಗೆ ಸ್ವಾಗತ. ಸುಮಾರು 25 ವರ್ಷಗಳ ಹಿಂದೆ ನಾರ್ತ್ ಆಫ್ ಇಂಗ್ಲೆಂಡ್ನ ಯಾರ್ಕ್ಷೈರ್ನ ಶೆಫೀಲ್ಡ್ ಊರಿನ ಒಂದು ಸ್ಕೂಲ್ನ ಟೀಚರ್ ತಮ್ಮ ಮಕ್ಕಳನ್ನು ಪಾರ್ಕಿಗೆ ಕರೆದುಕೊಂಡು ಹೋಯ್ದ್ರಂತೆ. ಅಲ್ಲಿ ಎಲ್ಲರನ್ನ ಬಿಟ್ಟು ಒಂದು ಹುಡುಗನ ಮೇಲೆ ಒಂದು ಸುಂದರವಾದ ಬಟರ್ಫ್ಲೈ ಭಾಳ ಹೊತ್ತು ಕೂತ್ಕೊಂಡಿತ್ತಂತೆ. ಅದನ್ನು ನೋಡಿದಂಥ ಟೀಚರ್ ಉದ್ಗರಿಸಿದ್ರಂತೆ, ಯು ಆರ್ ದ ಚೋಸನ್ ಒನ್ ಅಂತ. ಅದೇ ಪ್ರಾಫಿಟಿಕ್ ವರ್ಡ್ಸ್ ಆಯಿತು. ಈ ಹುಡುಗ ಮತ್ತಾರೂ ಅಲ್ಲ, ರೆಕಾರ್ಡ್ ಬ್ರೇಕರ್ ಜೋ ರೂಟ್. ಕ್ರಿಕೆಟ್ ಮ್ಯಾಡ್ ಫ್ಯಾಮಿಲಿ, ಎನ್ಕರೇಜ್ಮೆಂಟ್ ಸಿಕ್ಕಾಪಟ್ಟೆ ಸಿಕ್ತು. ಮೊನ್ನೆ 150ಕ್ಕೆ ಔಟ್ ಆದಾಗ ಅಜ್ಜ ಡಾನಿಂದ ಸರಿಯಾಗಿ ಬಯಸ್ಕೊಂಡಿರ್ತಾರೆ. ಇಂಗ್ಲೆಂಡ್ ಅಂಡರ್-19 ಇಂಗ್ಲೆಂಡ್ನ ಬ್ಯಾಟಿಂಗ್ ಪಿಲ್ಲರ್ ಆದರು, ಆಮೇಲೆ ಕ್ಯಾಪ್ಟನ್ ಆದರು, ನಿರಾಸೆ ಆಯಿತು, ಎಲ್ಲನೂ ಅನುಭವಿಸಿದರು. ಈಗ ಈ ಓಲ್ಡ್ ಟ್ರಾಫರ್ಡ್ ಟೆಸ್ಟ್ನಲ್ಲಿ ಒಂದೇ ದಿನದಲ್ಲಿ ಟೆಸ್ಟ್ ರನ್ ಗಳಿಕೆಯಲ್ಲಿ ಜಾಕ್ ಕಾಲಿಸ್ ಹಾಗೂ ರಿಕಿ ಪಾಂಟಿಂಗ್ ಅವರನ್ನು ಹಿಂದೆ ಹಾಕಿ ನಮ್ಮ ಮಾಸ್ಟರ್ ಬ್ಲಾಸ್ಟರ್ ಟಾಪರ್ ಸಚಿನ್ ತೆಂಡೂಲ್ಕರ್ ಅವರಿಗಿಂತ ಕೇವಲ ಸುಮಾರು 2500 ರನ್ ಹಿಂದೆ ಇದ್ದಾರೆ. 34 ವರ್ಷದ ಜೋ ರೂಟ್ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡನ್ನು ಮುರಿತಾರೆ ಅಂತ ಇಂಗ್ಲೀಷರು ಈಗಾಗಲೇ ಕನಸು ಕಾಣ್ತಾ ಇದ್ದಾರೆ. ಜೋ ರೂಟ್ ಅವರಿಗೆ ಭಾರತೀಯ ಟೀಮ್ ಅಂದರೆ ಬಹಳ ಇಷ್ಟ. ಹೈಯೆಸ್ಟ್ ನಂಬರ್ ಆಫ್ ರನ್ಸ್ ಅಗೇನ್ಸ್ಟ್ ಇಂಡಿಯಾ, ಹೈಯೆಸ್ಟ್ 12 ಸೆಂಚುರೀಸ್ ಅವರದ್ದು ಭಾರತದ ಮೇಲೇ. ಹಾಗೂ ಒಬ್ಬ ಬೌಲರ್ ವಿರುದ್ಧ ಹೈಯೆಸ್ಟ್ ರನ್ಸ್ ಗಳಿಸಿದ್ದು ಅವರೇ, ಅದು ನಮ್ಮ ಜಡೇಜಾ ವಿರುದ್ಧ. ಇವರಿಗೆ 588 ರನ್ ಗಳಿಸಿದ್ದಾರೆ. ಜೋ ರೂಟ್ ಭಾರತದ ಮೇಲೆ ಗಳಿಸಿದಂಥ 12 ಸೆಂಚುರಿಗಳಲ್ಲೂ ನಮ್ಮ ರವೀಂದ್ರ ಜಡೇಜಾ ಭಾಗಿಯಾಗಿದ್ದಾರೆ. ಫ್ಲಾಂಬಾಯಂಟ್ ಬ್ಯಾಟರ್ ಅಲ್ಲ, ಮೈಲ್ ಸ್ಟೋನ್ಸ್ಗೆ ಹೆಚ್ಚು ಸೆಲೆಬ್ರೇಷನ್ಸ್ ಮಾಡಲ್ಲ, ಸೌಂಡ್ ಟೆಕ್ನಿಕ್, ಟೆಂಪರ್ಮೆಂಟ್, ಜೆಂಟಲ್ಮನ್ ಕ್ರಿಕೆಟರ್. ಇವರು 30 ವರ್ಷದವರು ಆದ ನಂತರ ಒಳ್ಳೆ ಫಾರ್ಮಲ್ಲಿ ಕಂಡುಕೊಂಡಿದ್ದಾರೆ. ಕಳೆದ 4-5 ವರ್ಷಗಳಲ್ಲಿ 21 ಸೆಂಚುರೀಸನ್ನು ಗಳಿಸಿದ್ದಾರೆ. ಅವರಿಗೆ ಒಂದೇ ಕೊರತೆ ಅಂತಂದರೆ, ಇವರಿಗೆ 38 ಸೆಂಚುರಿ ಗಳಿಸಿದಾರಲ್ಲ, ಅದರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಸ್ಟ್ರೇಲಿಯಾದಲ್ಲಿ ಇನ್ನೂ 1 ಸೆಂಚುರಿ ಬಾರಿಸಿಲ್ಲ. ಈಗ ಮುಂಬರುವ ಆಶೀಸ್ ಸರಣಿ ಈ ವರ್ಷದಲ್ಲಿ ಚಾನ್ಸ್ ಇದೆ ಅವರಿಗೆ ಸೆಂಚುರಿ ಬಾರಿಸೋದಕ್ಕೆ. ಆಮೇಲೆ ನಿಮಗೆ ಅನಿಸುತ್ತೆ, ಜೋ ರೂಟ್ ನಮ್ಮ ಸಚಿನ್ ತೆಂಡೂಲ್ಕರ್ ಅವರ ಹತ್ತಿರ ಬರ್ತಾರಾ ರನ್ ಗಳಿಕೆಯಲ್ಲಿ? ಕಮೆಂಟ್ ಮಾಡಿ.